ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 10ನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಪಾಠ 1 ಒಣ ಮರದ ಗಿಳಿ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಪದಗಳ ಅರ್ಥ: ಆಶ್ಚರ್ಯ ಬೆರಗು, ಆಶ್ರಯ ಅವಲಂಬನೆ, ಕಳಕಳಿಸು ಮನೋಹರ, ಪ್ರಕಾಶಿಸು ಹೊಳೆ, ಕೃತಜ್ಞ ಉಪಕಾರ ಸ್ಮರಣೆ ಇಲ್ಲದವನು, ಗಳಿಗೆ 24 ನಿಮಿಷಗಳ ಕಾಲ, ತತ್ವನಿಷ್ಠೆ ನಂಬಿದ ವಿಚಾರಗಳಿಗೆ ಬದ್ಧನಾಗಿರುವುದು, ಶ್ರದ್ಧೆ ತೋರುವುದು, ದುರ್ಭರ ಧರಿಸಲಾಗದ ಹೊರಲಾಗದ, ದುರಾದೃಷ್ಟ ಕೆಟ್ಟ ಅದೃಷ್ಟ, ನಳನಳಿಸು ಕೋಮಲವಾಗಿರು ಕೋಮಲವಾದ, ನಂಜು ವಿಷ, ಪರಹಿತಾಕಾಂಕ್ಷೆ ಇನ್ನೊಬ್ಬರ ಒಳಿತನ್ನು ಬಯಸು, ಪೊಟರೆ ಮರದೊಳಗಿನ ಟೊಳ್ಳಾದ ಭಾಗ, ಬೀಗು ಉಬ್ಬು, ಹಿಗ್ಗು ಸಂತೋಷಪಡು, ಭೋಗ ಸುಖದ ಅನುಭವ, ಮುದ ಹಿಗ್ಗು ಆನಂದ, ಲೋಕವರ್ತನೆ ಲೋಕದ ಜನರ ನಡವಳಿಕೆ, ವರ ಕೊಡುಗೆ, ಸಿರಿ ಸಂಪತ್ತು, ಸಮೃದ್ಧಿ ಸಂಪತ್ತು ಏಳಿಗೆ. ಮುಂದಿನ ಭಾಗ: ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಮೊದಲನೆಯ ಪ್ರಶ್ನೆ: ಬೇಡನು ಪ್ರಾಣಿಗಳನ್ನು ಕೊಲ್ಲಲು ಮಾಡುತ್ತಿದ್ದ ಉಪಾಯವೇನು? ಉತ್ತರ: ಬೇಡನು ವಿಷ ಸವರಿದ ಬಾಣಗಳನ್ನು ಬಳಸಿ ಪ್ರಾಣಿಗಳನ್ನು ಕೊಲ್ಲುತ್ತಿದ್ದ. ಮುಂದಿನ ಪ್ರಶ್ನೆ: ವಿಷದ ಬಾಣವು ಮರಕ್ಕೆ ಏಕೆ ತಗುಲಿತು? ಉತ್ತರ: ಜಿಂಕೆಗೆ ಗುರಿಯಿಟ್ಟು ಪ್ರಯೋಗಿಸಿದ ಬಾಣವನ್ನು ಜಿಂಕೆ ಹಾರಿ ತಪ್ಪಿಸಿಕೊಂಡುದರಿಂದ ಅದು ಮರಕ್ಕೆ ತಗುಲಿತು. ಮುಂದಿನ ಪ್ರಶ್ನೆ: ವಿಷದ ಬಾಣವು ಮರಕ್ಕೆ ತಗುಲಿದ್ದರಿಂದಾದ ಪರಿಣಾಮವೇನು? ಉತ್ತರ: ವಿಷದ ಬಾಣವು ಮರಕ್ಕೆ ತಗುಲಿದ್ದರಿಂದ ವಿಷದ ಪ್ರಭಾವದಿಂದ ಮರವು ಒಣಗಿತು. ಅದರ ಹಣ್ಣು, ಹೂವು, ಹಸಿರು ಎಲ್ಲವೂ ಕಾಣದಂತಾಯಿತು. ಮುಂದಿನ ಪ್ರಶ್ನೆ: ಇಂದ್ರನಿಗೆ ಗಿಳಿಯನ್ನು ಕಂಡು ಆಶ್ಚರ್ಯವಾದದ್ದು ಏಕೆ? ಉತ್ತರ: ಗಿಳಿಯು ವಾಸ ಮಾಡುತ್ತಿದ್ದ ಮರವು ಹಣ್ಣು ಹೂವು ಹಸಿರಿಲ್ಲದೆ ಒಣಗಿ ಹೋಗಿದ್ದರೂ ಗಿಳಿಯು ಬೇರೆ ಮರದತ್ತ ಹೋಗದೆ ಅಲ್ಲಿಯೇ ವಾಸ ಮಾಡುತ್ತಿರುವುದನ್ನು ನೋಡಿ ಇಂದ್ರನಿಗೆ ಆಶ್ಚರ್ಯವಾಯಿತು. ಮುಂದಿನ ಪ್ರಶ್ನೆ: ಗಿಳಿಯ ಯಾವ ಗುಣವನ್ನು ಇಂದ್ರನು ಮೆಚ್ಚಿಕೊಂಡನು? ಉತ್ತರ: ಗಿಳಿಯ ತತ್ವನಿಷ್ಠೆಯನ್ನು ಇಂದ್ರನು ಮೆಚ್ಚಿಕೊಂಡನು. ಮುಂದಿನ ಭಾಗ: ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಮೊದಲನೆಯ ಪ್ರಶ್ನೆ: ಮರವನ್ನು ಬಿಟ್ಟು ಹೋಗದೆ ಇರಲು ಗಿಳಿಯು ನೀಡಿದ ಸಮರ್ಥನೆ ಏನು? ಉತ್ತರ: ಮರವನ್ನು ಬಿಟ್ಟು ಹೋಗದೆ ಇರಲು ಗಿಳಿಯು ಹಲವಾರು ವರ್ಷಗಳಿಂದ ಈ ಮರ ನನಗೆ ಆಶ್ರಯ ಕೊಟ್ಟಿದೆ. ತನ್ನ ಹಸಿರು ಬಣ್ಣದಿಂದ ಮನಸ್ಸಿಗೆ ಮುದ ನೀಡಿದೆ, ನೆರಳು ನೀಡಿದೆ. ಆದರೆ ಈಗ ದುರದೃಷ್ಟದಿಂದ ಅದನ್ನು ರೋಗ ಬಡತನಗಳು ಕಿತ್ತು ತಿನ್ನುತ್ತಿವೆ. ನಾನು ಎಲ್ಲೋ ಹೋಗಿ ಆಹಾರವನ್ನು ಸಂಪಾದಿಸಿಕೊಂಡು ಬರುತ್ತೇನೆ, ಆದರೆ ವಾಸ ಮಾತ್ರ ಇಲ್ಲೇ. ಸುಖ ಸಂಪತ್ತಿನ ಕಾಲದಲ್ಲಿ ಜೊತೆಗಿದ್ದವರು
ದುರ್ಬರ ಗಳಿಗೆಯಲ್ಲಿ ಕೂಡ ಅವರ ಜೊತೆಗೆ ಇದ್ದು ಉಪಕಾರ ಸ್ಮರಣೆ ಮಾಡಬೇಕು. ಅದಕ್ಕೂ ಒಳ್ಳೆಯ ದಿನ ಬರಲಿ ಎಂದು ಹಾರೈಸಬೇಕು ಎಂದು ಸಮರ್ಥನೆ ನೀಡಿತು. ಮುಂದಿನ ಪ್ರಶ್ನೆ, ಸಾಮಾನ್ಯವಾದ ಲೋಕವರ್ತನೆ ಯಾವುದು? ಉತ್ತರ, ಹಲವಾರು ವರ್ಷಗಳಿಂದ ಆಶ್ರಯ ಕೊಟ್ಟವರಿಗೆ ದುರದೃಷ್ಟ ಅಥವಾ ಆಪತ್ತು ಒದಗಿದಾಗ ಅವರನ್ನು ಕೈಬಿಟ್ಟು ಹೋಗಿ ಕೃತಜ್ಞರೆನಿಸಿಕೊಳ್ಳುವುದು. ಸುಖ ಸಂಪತ್ತು ಇರುವಾಗ ಜೊತೆಯಲ್ಲಿದ್ದು ದುರ್ಬರ ಗಳಿಗೆಯಲ್ಲಿ ಅವರಿಂದ ದೂರವಾಗುವುದು. ಅವರು ಮಾಡಿದ ಉಪಕಾರ ಸ್ಮರಣೆ ಮಾಡದಿರುವುದು ಸಾಮಾನ್ಯ ಲೋಕವರ್ತನೆಯಾಗಿದೆ. ಮುಂದಿನ ಪ್ರಶ್ನೆ, ಗಿಳಿಯು ಇಂದ್ರನನ್ನು ಯಾವ ವರ ಕೇಳಿತು? ಉತ್ತರ, ಗಿಳಿಯು ಇಂದ್ರನನ್ನು, ದೇವರಾಜ, ವರವನ್ನು ಕೊಡುವ ಇಚ್ಛೆಯಿದ್ದರೆ ಈ ಮರಕ್ಕೆ ಮೊದಲಿನಂತೆ ಹಸಿರಿನಿಂದ ನಳನಳಿಸುವ, ಫಲ ಪುಷ್ಪ ಭಾರದಿಂದ ಬೀಗುವ, ನೆರಳನ್ನು ಕೊಡುವ ವರವನ್ನು ದಯಪಾಲಿಸು. ಅದರ ಈಗಿನ ಅವಸ್ಥೆಯನ್ನು ನೋಡಲಾರೆ ಎಂದು ವರವನ್ನು ಕೇಳಿತು. ಮುಂದಿನ ಪ್ರಶ್ನೆ, ಇಂದ್ರನು ತನಗಾದ ಸಂತೋಷವನ್ನು ಹೇಗೆ ಪ್ರಕಟಿಸಿದನು? ಉತ್ತರ, ಇಂದ್ರನು ಗಿಳಿಯ ನಡತೆ ಕೂಡ ಸಾಮಾನ್ಯವಾದ ಲೋಕವರ್ತನೆಗೆ ವಿರುದ್ಧವಾದುದು ಎಂದುಕೊಂಡ. ಗಿಳಿಯ ತತ್ವನಿಷ್ಠೆಯನ್ನು ಮೆಚ್ಚಿಕೊಂಡ. ಮನುಷ್ಯನ ಆದರ್ಶ ಬದುಕಿಗೆ ಈ ಸೂತ್ರ ಮಾದರಿಯಾಗಬಲ್ಲದು ಎಂದುಕೊಂಡ. ಹೀಗೆ ಪರಹಿತಾಕಾಂಕ್ಷಿಯಾಗಿರುವ ಗಿಳಿರಾಯನಿಗೆ ಏನಾದರೂ ವರವನ್ನು ಕೊಡಬೇಕು ಎಂದು ತೀರ್ಮಾನಿಸಿದ. ಮುಂದಿನ ಭಾಗ, ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲನೇ ಪ್ರಶ್ನೆ, ಗಿಳಿಯು ಪರಹಿತಾಕಾಂಕ್ಷಿ ಎನಿಸಿಕೊಂಡದ್ದು ಹೇಗೆ? ಉತ್ತರ, ಗಿಳಿಯು ಬಹಳ ಕಾಲದಿಂದಲೂ ಒಂದು ಮರದ ಪೊಟರೆಯಲ್ಲಿ ವಾಸ ಮಾಡುತ್ತಿತ್ತು. ಆ ಮರವು ಹೂವು ಹಣ್ಣು ಹಸಿರಿನಿಂದ ತುಂಬಿ ನಳನಳಿಸುತ್ತಿತ್ತು. ಆದರೆ ಒಬ್ಬ ಬೇಡನು ಪ್ರಯೋಗಿಸಿದ ವಿಷ ಸವರಿದ ಬಾಣ ಜಿಂಕೆಗೆ ಬದಲಾಗಿ ಮರಕ್ಕೆ ನಾಟಿತು. ವಿಷದ ಪ್ರಭಾವದಿಂದ ಮರವು ಒಣಗಿತು. ಅದರ ಹಸಿರು, ಹಣ್ಣು, ಹೂವು ಯಾವುದೂ ಉಳಿಯಲಿಲ್ಲ. ಹಣ್ಣು ಹೂವು ಹಸಿರು ತುಂಬಿದ ಬೇರೆ ಮರವನ್ನು ಹುಡುಕಿಕೊಂಡು ಹೋಗಲಿಲ್ಲ. ಅದು ಆಹಾರವನ್ನು ಅರಸಿ ಬೇರೆ ಕಡೆಗೆ ಹೋಗಿ ವಾಸ ಮಾಡಲು ಒಣಮರದ ಪೊಟರೆಗೆ ಬರುತ್ತಿತ್ತು. ಅನೇಕ ವರ್ಷಗಳಿಂದ ಆಸರೆ, ಆಹಾರ, ನೆರಳನ್ನು, ನಲಿವನ್ನು ಈ ಮರವು ತನಗೆ ಕೊಟ್ಟಿದೆ. ಅದೀಗ ಒಣಗಿದೆ. ಕಷ್ಟಕಾಲ ಬಂದಿದೆ ಎಂದು ಬಿಟ್ಟು ಬೇರೆ ಕಡೆಗೆ ಹೋಗುವುದು ಕೃತಜ್ಞತೆಯನ್ನು ತೋರಿದಂತೆ. ಸುಖದ ಸಮಯದಲ್ಲಿ ಜೊತೆಗಿದ್ದವರು ಕಷ್ಟಕಾಲದಲ್ಲೂ ಜೊತೆಗಿರಬೇಕು. ಒಳ್ಳೆಯ ದಿನ ಬರಲಿ ಎಂದು ಬಯಸಬೇಕು ಎಂದು ನಿರ್ಧರಿಸಿದ. ಆ ಗಿಳಿ ಹಾಗೆಯೇ ನಡೆದುಕೊಂಡಿತು. ಹೀಗೆ ಅದು ಪರಹಿತಾಕಾಂಕ್ಷಿ ಎನಿಸಿತು. ಮುಂದಿನ ಪ್ರಶ್ನೆ, ಗಿಳಿಯ ವರ್ತನೆಯಿಂದ ಮಾನವರಾದ ನಾವು ಕಲಿಯಬೇಕಾದ ಗುಣಗಳಾವುವು? ಉತ್ತರ, ಫಲ ಪುಷ್ಪ ಹಸಿರುಗಳಿಂದ ತುಂಬಿದ್ದ ಮರದ ಪೊಟರೆಯಲ್ಲಿ ಗಿಳಿ ಬಹಳ ಕಾಲದಿಂದ ವಾಸ ಮಾಡುತ್ತಿತ್ತು. ಬೇಡನ ವಿಷದ ಬಾಣ ತಾಗಿ ಆ ಮರವು ಒಣಗಿತು. ಹಣ್ಣು ಹೂವು ಹಸಿರು ಎಲ್ಲವೂ ಮಾಯವಾದವು. ಆಗ ಆ ಗಿಳಿಯು ಬೇರೊಂದು ಫಲಭರಿತ ಮರವನ್ನು ಹುಡುಕಿಕೊಂಡು ಹೋಗಬಹುದಾಗಿತ್ತು. ಆದರೆ ಅದು ಹಾಗೆ ಮಾಡಲಿಲ್ಲ. ಹಾಗೆ ಮಾಡುವುದು ಕೃತಜ್ಞರ ಲಕ್ಷಣವೆಂದು ಅದು ತಿಳಿಯಿತು.
ಸುಖದ ಕಾಲದಲ್ಲಿ ಜೊತೆಗಿದ್ದವರು ಕಷ್ಟದ ಕಾಲದಲ್ಲೂ ಜೊತೆಗೆ ಇರಬೇಕು. ದೂರ ಸರಿಯಬಾರದು. ಕಷ್ಟ ಕಳೆದು ಸುಖ ಬರಲೆಂದು ಹಾರೈಸಬೇಕು ಎಂದು ಅದು ತಿಳಿದುಕೊಂಡಿತ್ತು. ಇಂದ್ರನು ಅದರ ನಡೆಯನ್ನು ಮೆಚ್ಚಿ ವರವನ್ನು ಕೊಡಲು ಬಯಸಿದಾಗ ಅದು ತನಗಾಗಿ ಏನನ್ನೂ ಕೇಳಲಿಲ್ಲ. ಒಣ ಮರ ಚಿಗುರಲಿ, ಫಲಪುಷ್ಪಭರಿತವಾಗಿ ಮೊದಲಿನ ಸ್ಥಿತಿ ತಲುಪುವಂತಾಗಲಿ ಎಂದು ಅಪೇಕ್ಷಿಸಿತು. ಮನುಷ್ಯನು ಕೂಡ ಉಪಕಾರವನ್ನು ಸ್ಮರಿಸಬೇಕು, ಕೃತಜ್ಞನಾಗಿರಬೇಕು, ಕೃತಜ್ಞನಾಗಬಾರದು. ಸುಖ ಸಂಪತ್ತುಗಳಿದ್ದಾಗ ಜೊತೆಗಿದ್ದು ನಕ್ಕು ನಲಿದು ಅವರಿಗೆ ಕಷ್ಟ ಬಡತನ ಬಂದಾಗ ದೂರ ಸರಿಯಬಾರದು. ಕೆಡುಕನ್ನು ಬಯಸಬಾರದು. ಕಷ್ಟ ಕಳೆಯಲಿ, ಒಳ್ಳೆಯ ದಿನಗಳು ಬರಲಿ ಎಂದು ಬಯಸಬೇಕು. ಸ್ವಾರ್ಥಿಯಾಗಬಾರದು, ಪರಾರ್ಥಿಯಾಗಬೇಕು. ತನಗೆ ಲಾಭ ದೊರೆಯುವ ಸಂದರ್ಭ ಒದಗಿದಾಗಲೂ ಅದನ್ನು ಪರರಿಗೆ, ಕಷ್ಟದಲ್ಲಿರುವವರಿಗೆ ಲಭಿಸುವಂತೆ ನೋಡಬೇಕು ಎನ್ನುವ ಗುಣಗಳನ್ನು ಗಿಳಿಯ ವರ್ತನೆಯಿಂದ ಮಾನವನು ಕಲಿಯಬಹುದಾಗಿದೆ. ಮುಂದಿನ ಭಾಗ, ಸಂದರ್ಭದೊಡನೆ ವಿವರಿಸಿ. ಮೊದಲನೆಯ ವಾಕ್ಯ, ಇಂಥ ಒಣಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದೀಯಾ? ಆಯ್ಕೆ, ಈ ವಾಕ್ಯವನ್ನು ಅ. ರಾ. ಮಿತ್ರ ಅವರು ಬರೆದಿರುವ ಮಹಾಭಾರತ ವ್ಯಾಸ ಪಾತ್ರ ಸಂಗತಿಗಳು ಕೃತಿಯಿಂದ ಆರಿಸಲಾದ ಒಣ ಮರದ ಗಿಳಿ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಈ ಮೇಲಿನ ಪ್ರಶ್ನೆಯನ್ನು ದೇವೇಂದ್ರನು ಗಿಳಿಗೆ ಕೇಳಿದ್ದಾನೆ. ಸಂದರ್ಭ, ಗಿಳಿಯು ಒಣಗಿದ ಮರದ ಪೊಟರೆಯಲ್ಲೇ ವಾಸ ಮಾಡುತ್ತಿತ್ತು. ಸಾಮಾನ್ಯವಾಗಿ ಪಕ್ಷಿಗಳು ಮರ ಒಣಗಿ ಹಣ್ಣು ಹಂಪಲು ನೆರಳು ಸಿಗದೇ ಇರುವಾಗ ಅವು ಸಿಗುವಂತಹ ಸ್ಥಳಕ್ಕೆ ವಸತಿಯನ್ನು ಬದಲಾಯಿಸುತ್ತವೆ. ಈ ಗಿಳಿ ಹಾಗೆ ಮಾಡದೆ ಆ ಒಣಮರದಲ್ಲಿಯೇ ಇರುವುದನ್ನು ಕಂಡ ಇಂದ್ರ ಆಶ್ಚರ್ಯಗೊಂಡು ಗಿಳಿಯನ್ನೇ ಆ ಬಗ್ಗೆ ವಿಚಾರಿಸುತ್ತಾನೆ. ಸ್ವಾರಸ್ಯ, ಇಂದ್ರನು ಗಿಳಿಯನ್ನು ಪ್ರಶ್ನಿಸಿರುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿದೆ. ಮುಂದಿನ ವಾಕ್ಯ, ಏನಾದರೂ ವರವನ್ನು ಕೇಳು ಕೊಡುತ್ತೇನೆ. ಆಯ್ಕೆ, ಈ ವಾಕ್ಯವನ್ನು ಅ. ರಾ. ಮಿತ್ರ ಅವರು ಬರೆದಿರುವ ಮಹಾಭಾರತ ವ್ಯಾಸ ಪಾತ್ರ ಸಂಗತಿಗಳಿಂದ ಆರಿಸಲಾದ ಒಣ ಮರದ ಗಿಳಿ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಇಂದ್ರನು ಗಿಳಿಗೆ ಹೇಳಿದ್ದಾನೆ. ಸಂದರ್ಭ, ಸಾಮಾನ್ಯ ವರ್ತನೆಗಿಂತ ಭಿನ್ನವಾದ ಗಿಳಿಯ ನಡತೆಯನ್ನು, ತತ್ವನಿಷ್ಠೆಯನ್ನು ಇಂದ್ರನು ಮೆಚ್ಚಿಕೊಂಡ. ಪರರ ಹಿತವನ್ನೇ ಬಯಸುವ ಗಿಳಿಗೆ ಅದು ಕೇಳಿದ ವರವನ್ನು ಕೊಡಬೇಕೆಂದು ನಿರ್ಧರಿಸಿದ ಸಂದರ್ಭದಲ್ಲಿ ಈ ಮೇಲಿನ ಮಾತನ್ನು ಗಿಳಿಗೆ ಹೇಳುತ್ತಾನೆ. ಸ್ವಾರಸ್ಯ, ಇಂದ್ರನ ಉದಾತ್ತ ಗುಣ ಹಾಗೂ ಗಿಳಿಯ ತತ್ವನಿಷ್ಠೆ, ಪರಹಿತಾಕಾಂಕ್ಷೆಯ ಗುಣವು ಕಂಡುಬಂದಿರುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿದೆ. ಮುಂದಿನ ವಾಕ್ಯ, ಅದರ ಈಗಿನ ಅವಸ್ಥೆಯನ್ನು ನಾನು ನೋಡಲಾರೆ. ಆಯ್ಕೆ, ಈ ವಾಕ್ಯವನ್ನು ಅ. ರಾ. ಮಿತ್ರ ಅವರು ಬರೆದಿರುವ ಮಹಾಭಾರತ ವ್ಯಾಸ ಪಾತ್ರ ಸಂಗತಿಗಳು ಕೃತಿಯಿಂದ ಆರಿಸಲಾದ ಒಣಮರದ ಗಿಳಿ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಗಿಳಿಯು ಇಂದ್ರನಿಗೆ ಹೇಳಿತು. ಸಂದರ್ಭ, ಇಂದ್ರನು ಗಿಳಿಗೆ ಏನಾದರೂ ವರವನ್ನು ಕೇಳು ಕೊಡುತ್ತೇನೆ ಎಂದು ಹೇಳಿದಾಗ ಗಿಳಿಯು ತನಗಾಗಿ ಏನನ್ನೂ ಕೇಳಲಿಲ್ಲ. ಮರಕ್ಕೆ ಮೊದಲಿನ ಸ್ಥಿತಿ ಬರಲಿ, ಹೂವು ಹಣ್ಣು ಎಲೆಗಳಿಂದ ತುಂಬಿ ನಡೆಯುವಂತಾಗಲಿ ಎಂದು
ಕೇಳಿಕೊಂಡ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಬಂದಿದೆ. ಸ್ವಾರಸ್ಯ: ಮರದ ಮೊದಲಿನ ಸ್ಥಿತಿಯನ್ನು ಕಂಡ ನನಗೆ ಈಗಿನ ಅದರ ಗತಿಯನ್ನು ನೋಡಲು ಸಾಧ್ಯವಾಗುತ್ತಿಲ್ಲ ಎಂಬ ಗಿಳಿಯ ಮಾತು ಸ್ವಾರಸ್ಯಪೂರ್ಣವಾಗಿದೆ. ಮುಂದಿನ ವಾಕ್ಯ: ಅದಕ್ಕೂ ಒಳ್ಳೆಯ ದಿನ ಬರಲಿ ಎಂದು ಹಾರೈಸಬೇಕು. ಆಯ್ಕೆ: ಈ ವಾಕ್ಯವನ್ನು ಆ. ರಾ. ಮಿತ್ರ ಅವರು ಬರೆದಿರುವ ಮಹಾಭಾರತ ವ್ಯಾಸ ಪಾತ್ರ ಸಂಗತಿಗಳು ಕೃತಿಯಿಂದ ಆರಿಸಲಾದ ಒಣಮರದ ಗಿಳಿ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಗಿಳಿಯು ಇಂದ್ರನಿಗೆ ಹೇಳಿತು. ಸಂದರ್ಭ: ಹಲವಾರು ವರ್ಷಗಳಿಂದ ಮರವು ನನಗೆ ಆಶ್ರಯ, ಹಣ್ಣು ಕೊಟ್ಟಿದೆ. ತನ್ನ ಹಸಿರು ಬಣ್ಣದಿಂದ ಮನಸ್ಸಿಗೆ ಮುದ, ನೆರಳು ನೀಡಿದೆ. ಆದರೆ ಈಗ ದುರಾದೃಷ್ಟದಿಂದ ಅದನ್ನು ರೋಗ, ಬಡತನಗಳು ಕಿತ್ತು ತಿನ್ನುತ್ತಿವೆ. ಸುಖ ಸಂಪತ್ತಿನ ಕಾಲದಲ್ಲಿ ಜೊತೆಗಿದ್ದವರು ದುರ್ಭರ ಗಳಿಗೆಯಲ್ಲಿ ಕೂಡ ಅವರ ಜೊತೆಗೆ ಇದ್ದು ಉಪಕಾರ ಸ್ಮರಣೆ ಮಾಡಬೇಕು ಎಂದು ಗಿಳಿಯು ಇಂದ್ರನಿಗೆ ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಬಂದಿದೆ. ಸ್ವಾರಸ್ಯ: ಗಿಳಿಯ ಪರಹಿತಾಕಾಂಕ್ಷೆಯ ಗುಣವು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. ಮುಂದಿನ ಭಾಗ ಭಾಷಾಭ್ಯಾಸ. ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ. ಆಶ್ರಯ, ಆಸರೆ. ವರ್ಣ ಡ್ಯಾಶ್. ಉತ್ತರ ಬಣ್ಣ. ಉಪಕಾರ, ಅಪಕಾರ. ಅದೃಷ್ಟ ಡ್ಯಾಶ್. ಉತ್ತರ ದುರದೃಷ್ಟ. ಗುರಿಯಾಗು, ಆಗಮ ಸಂಧಿ. ಪರಹಿತಾಕಾಂಕ್ಷಿ ಡ್ಯಾಶ್. ಉತ್ತರ ಸವರ್ಣ ದೀರ್ಘ ಸಂಧಿ. ಜಿಂಕೆ ರೂಢನಾಮ. ಇಂದ್ರ ಡ್ಯಾಶ್. ಉತ್ತರ ಅಂಕಿತ ನಾಮ. ಕೃತಜ್ಞತೆ, ಉಪಕಾರ ಸ್ಮರಣೆ. ಕೃತಜ್ಞತೆ ಡ್ಯಾಶ್. ಉಪಕಾರ ಮರೆಯುವಿಕೆ. ಮುಂದಿನ ಭಾಗ: ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ. ಬೆನ್ನಟ್ಟು. ಬೆನ್ನು ಪ್ಲಸ್ ಅಟ್ಟು ಲೋಪಸಂಧಿ. ಬಾಣವನ್ನು. ಬಾಣ ಪ್ಲಸ್ ಅನ್ನು ಆಗಮ ಸಂಧಿ. ಕಾಶಿಯಲ್ಲಿ. ಕಾಶಿ ಪ್ಲಸ್ ಅಲ್ಲಿ ಆಗಮ ಸಂಧಿ. ಮುಂದಿನ ಭಾಗ: ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪಗಳನ್ನು ಬರೆಯಿರಿ. ರಾಯ, ರಾಜ. ಸಿರಿ, ಶ್ರೀ. ವರ್ಷ, ವರುಷ. ಜನ್ಮ, ಜನುಮ. ಆಶ್ಚರ್ಯ, ಅಚ್ಚರಿ. ಮುಂದಿನ ಭಾಗ: ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಬರೆಯಿರಿ. ರೋಗ, ನಿರೋಗ. ಬಡತನ, ಸಿರಿತನ. ಕೃತಘ್ನ, ಕೃತಜ್ಞ. ಫಲ, ವಿಫಲ. ಪರಹಿತ, ಸ್ವಹಿತ. ಮುಂದಿನ ಭಾಗ: ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಪ್ರಯೋಗಿಸಿ ಬರೆಯಿರಿ. ಪರಹಿತ. ಪರಹಿತವನ್ನು ಬಯಸುವ ಜನರನ್ನು ಎಲ್ಲರೂ ಮೆಚ್ಚುತ್ತಾರೆ. ಕೃತಜ್ಞ. ಗುರು ಹಿರಿಯರಿಗೆ ನಾವೆಲ್ಲರೂ ಕೃತಜ್ಞರಾಗಿರಬೇಕು. ಸಮೃದ್ಧಿ. ಸಮೃದ್ಧಿಯಿಂದ ಸಂತಸ ಸಮಾಧಾನಗಳು ಉಂಟಾಗುತ್ತವೆ. ಆಶ್ಚರ್ಯ. ಕೆಲವು ಮಕ್ಕಳು ತಮ್ಮ ನಡೆನುಡಿಗಳಿಂದ ಆಶ್ಚರ್ಯವನ್ನುಂಟು ಮಾಡುತ್ತಾರೆ. ಸಂಪಾದಿಸು. ನಮ್ಮ ಸಂಪಾದನೆಯ ಹಾದಿಯು ನ್ಯಾಯಯುತವಾಗಿರಬೇಕು. ಮುಂದಿನ ಭಾಗ: ಮಾದರಿಯಂತೆ ಗಾರ, ತನ ಪ್ರತ್ಯಯಗಳು ಇರುವ
5 ಪದಗಳನ್ನು ಬರೆಯಿರಿ. ಮಾದರಿ: ಬೇಟೆಗಾರ, ಬಡತನ. ಗಾರ ಪ್ರತ್ಯಯ ಇರುವ ಪದಗಳು: ಮಾತುಗಾರ, ಛಲಗಾರ, ಮಾಟಗಾರ, ಬಳೆಗಾರ, ಮೋಸಗಾರ. ತನ: ಮನೆತನ, ಸಿರಿತನ, ದೊಡ್ಡತನ, ಸಣ್ಣತನ, ಜಾಣತನ. ವ್ಯಾಕರಣಾಂಶದಲ್ಲಿರುವ ಕನ್ನಡ ವರ್ಣಮಾಲೆ ಹಾಗೂ ಸಂಧಿಗಳು ಮತ್ತು ಸಂಯುಕ್ತಾಕ್ಷರಗಳು ಇವುಗಳ ಕುರಿತಾದ ಸಂಪೂರ್ಣ ವಿವರಣೆ ಇರುವಂತಹ ವಿಡಿಯೋಗಳ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುತ್ತೇನೆ. ಆಸಕ್ತಿ ಇರುವವರು ಆ ಲಿಂಕ್ಗಳ ಮೂಲಕ ವಿಡಿಯೋಗಳನ್ನು ವೀಕ್ಷಿಸಬಹುದು. ಧನ್ಯವಾದಗಳು. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ.